ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸ ವಿರುಚಿ ಆ್ಯಂಡ್ ವ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನಿವತ್ತು ಒಂದು ವಂಡರ್ಫುಲ್ ಆದಂಥ ಪ್ಲೇಸ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಭಕ್ತಾದಿಗಳು ದಂಡೆ ಹೋಗುತ್ತೆ. ಬನ್ನಿ, ಇದು ಕುಣಿಗಲ್ನಲ್ಲಿದೆ. ಕುಣಿಗಲ್ ಪಕ್ಕ ಗೌಡನಗೆರೆ ಅಂತ ಒಂದು ಹಳ್ಳಿ ಬರುತ್ತೆ. ಆ ಹಳ್ಳಿಯಲ್ಲಿ ಇದೆ ಇದು ಚೌಡೇಶ್ವರಿ ಅಂತ. ನೋಡಿ, ಭಕ್ತಾದಿಗಳು ಎಷ್ಟು ಜನ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಇದು ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅಂತಲೇ ಹೇಳ್ತಾರೆ. ನಾವು ಕೂಡ ನೋಡಬೇಕು ಅಂತ ಹೋದ್ವಿ ಹೇಗಿದೆ ಅಂತ. ಫಂಕ್ಷನ್ ಕೂಡ ನಡೀತಾ ಇತ್ತು, ಅಲ್ಲಿ ಜಾತ್ರೆ ಇತ್ತು. ದೇವಿ ಚೌಡೇಶ್ವರಿ ದೊಡ್ಡ ವಿಗ್ರಹ ಇದೆ ಅಲ್ಲಿ. ಚೌಡೇಶ್ವರಿ ನೋಡಿ, ಇಲ್ಲಿ ಹರಕೆ ಇರುತ್ತೆ. ಯಾವ ರೀತಿ ಅಂದರೆ, ಒಂದು ಕಾಯಿಯನ್ನು ಕಟ್ಟಿ ಹರಕೆ ಮಾಡ್ಕೊಂಡು ಹೋಗ್ತಾರೆ. ಅದು ನೆರವೇರಿದ ನಂತರ ಬಂದು ಮತ್ತೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ನೋಡಿ, ದೇವಸ್ಥಾನದ ತುಂಬ ಬರೀ ಇದೇ ರೀತಿ ಹರಕೆ ಕಾಯಿಗಳಿದೆ. ಎಷ್ಟು ಫೇಮಸ್ ಇದೆ ಅಂದರೆ, ನೀವು ಬೇರೆ ಕಡೆ ಅಡ್ವರ್ಟೈಸ್ಮೆಂಟಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲೇ ನೀವು ಕೇಳಿರ್ಬೋದು ಈ ಪ್ಲೇಸ್ ಬಗ್ಗೆ. ನೋಡಿ, ಈ ದೇವಸ್ಥಾನ ತುಂಬ ಕಾಯಿನೇ ಇದೆ. ತುಂಬ ಬಿಸಿಲಿತ್ತು. ಸ್ವಲ್ಪ ವಿಡಿಯೋ ಕೂಡ ಕ್ಲಾರಿಟಿ ಅಷ್ಟು ನೀಟಾಗಿ ಕಾಣಿಸ್ಲಿಲ್ಲ ನನಗೆ. ನೋಡಿ, ಈ ರೀತಿ ದೇವಸ್ಥಾನದ ಸುತ್ತ ಕಾಯಿನೇ ಇದೆ. ಇಲ್ಲಿ ಬರೋ ಪ್ರತಿಯೊಬ್ಬ ಭಕ್ತಾದಿನೂ ಕೂಡ ಕಾಯಿಯನ್ನು ಕಟ್ಟಿ ಒಂದು ಹರಕೆಯನ್ನು ಮಾಡಿಕೊಂಡು ಬರ್ತಾರೆ. ಅದು ಫಲಿಸಿದ ನಂತರ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ನೋಡಿ, ಈ ರೀತಿ ಇದೆ. ವಿಡಿಯೋ ಯಾಕೋ ತುಂಬ ಬ್ಲರ್ ಆಯಿತು, ಅಲ್ಲಿ ತುಂಬ ಬಿಸಿಲಿತ್ತು. ಸರಿ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ ಇದು, ಸಾರಿ. ನೋಡಿ, ಇದು ಚೌಡೇಶ್ವರಿ ವಿಗ್ರಹ. ಹಾಗೆ ಇಲ್ಲಿ ಒಂದು ಬಸವಣ್ಣ ಕೂಡ ಇದೆ. ಪ್ರತಿದಿನ ಈ ದುಡ್ಡನ್ನು ತೆಗಿತಾರೆ, ಮತ್ತು ನಾಳೆ ಅದೇ ಟೈಮಿಗೆ ಇಷ್ಟೇ ದುಡ್ಡಾಗಿರುತ್ತೆ. ಅಷ್ಟು ಜನ ಭಕ್ತಾದಿಗಳು ಹೋಗ್ತಾರೆ. ಇಲ್ಲೂ ಅಷ್ಟೇ ಬಸವಣ್ಣ ಒಂದು ಕುರುವನ್ನು ಕೊಡುತ್ತೆ. ನಾವು ಅಂದ್ಕೊಂಡು ಹೋಗಿರೋಂಥ ಕೆಲಸ ಆಗುತ್ತಾ ಇಲ್ವಾ ಅಂತ. ನೋಡಿ, ಈ ರೀತಿ ಇದೆ ಚೌಡೇಶ್ವರಿ ದೊಡ್ಡ ವಿಗ್ರಹ ಇದು. ಇದಾದ ನಂತರ ಕುಣಿಗಲ್ಲಲ್ಲೇ ಬಿದನಗೆರೆ ಅಂತ ಇದೆ, ಪಂಚಮುಖಿ ಆಂಜನೇಯ. ಇದು ಅಷ್ಟೇ ತುಂಬ ಫೇಮಸ್ ಆದಂಥ ಟೆಂಪಲ್ಲು. 106 ಅಡಿ ವಿಗ್ರಹ ಇದೆ ಇದು, ಆಂಜನೇಯ ಸ್ವಾಮಿ. ತುಂಬ ಚೆನ್ನಾಗಿದೆ, ಕತ್ತೆತ್ತಿ ನೋಡೋ ಅಂಥ ವಿಗ್ರಹ. ಅದ್ರ ಜೊತೆಗೆ ಶನಿ ಮಹಾತ್ಮ ಕೂಡ ಇದೆ ಅಲ್ಲಿ. ಇಲ್ಲೂ ಅಷ್ಟೇ ಹರಕೆ ಸಲ್ಲಿಸ್ಕೊಂಡು ಹೋದರೆ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ಶನಿ ಮಹಾತ್ಮಂಗೆ ಇಲ್ಲಿ ಎಣ್ಣೆಯಿಂದ ನಮ್ಮ ಕೈಯಾರ ಅಭಿಷೇಕ ಮಾಡಿಸ್ತಾರೆ, ಯಾವುದೇ ಶನಿ ದೋಷ ಇದ್ದರೆ ಪರಿಹಾರ ಆಗಲಿ ಅಂತ. ಹಾಗೆ ಎರಡೂ ಕಡೆ ಪ್ರಸಾದ ಕೂಡ ಇರುತ್ತೆ. ಇದು ಕುಣಿಗಲ್ ಪಕ್ಕ ಬರುತ್ತೆ, ಬಿದನಗೆರೆ ಅಂತ. 106 ಅಡಿ ವಿಗ್ರಹ ಇದೆ ಇದು. ನೋಡೋಕೆ ತುಂಬ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಕುಣಿಗಲ್ ತಾಲೂಕಲ್ಲಿ ಬರುತ್ತೆ ಇದು. ನೋಡಿ, ಎಷ್ಟು ಎತ್ತರ ಇದೆ. ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಇದೆಲ್ಲ ಹರಕೆ ಕಟ್ಟಿರೋದು. ಇಲ್ಲಿ ಶನಿ ಮಹಾತ್ಮಂಗೆ ನಾವಿಲ್ಲಿ ಬೆಲ್ಲದ ಆರತಿಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿಂದ ಮುಂದೆ ವಿಡಿಯೋ ಅಲೋ ಇರಲಿಲ್ಲ ದೇವರದು. ನೋಡಿ, ವಿಗ್ರಹದ್ದು ಒಂದು ಸಣ್ಣ ಕ್ಲಿಪ್ಪಿಂಗನ್ನು ಹಾಕಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ಪಡಿಬೋದು. ನೀವು ಕೂಡ ಈ ಪ್ಲೇಸನ್ನು ನೋಡಬೇಕು ಅಂತ ಇದ್ದರೆ ಖಂಡಿತ ಮಿಸ್ ಮಾಡದೆ ಹೋಗಿ. ನಿಮ್ಮದೇನೇ ಹರಕೆ ಇದ್ರೂ ಸಲ್ಲಿಸಿ. ಅಲ್ಲಿ ಖಂಡಿತ ನಮ್ಮ ಕಷ್ಟಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಇಲ್ಲಿ ಹೋದರೆ ತುಂಬ ನಂಬಿಕೆ ಇದೆ. ಇಲ್ಲಿ ಒಮ್ಮೆ ವಿಸಿಟ್ ಮಾಡಿ, ಹೇಗಿದೆ ಅಂತ ನೋಡಿ.
ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಶೇರ್ ಮಾಡಿ. ನೋಡಿ ಹೇಗಿದೆ ಎತ್ತರ ವಿಗ್ರಹ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಹಾಗೆ ಸುಮ್ಮನೆ ಒಂದು ವಿಸಿಟ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಥ್ಯಾಂಕ್ ಯು ಫಾರ್